ಜಸ್ಟಿಸ್ ವಿತ್ ಜಂಬೂರ್ ನಿಮ್ಮ ಪ್ರಜಾಧ್ವನಿ ಟಿವಿಯಲ್ಲಿ. ಜಾತ್ಯತೀತ, ಸಮಾಜವಾದ, ಸಮಗ್ರತೆ ಪದಗಳ ಮೇಲೆ ಕೆಂಗಣ್ಣು. 1976ರ ತಿದ್ದುಪಡಿ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ. ಇಂದಿರಾ ಗಾಂಧಿ ಕಾಲದ ತಿದ್ದುಪಡಿಗೆ ವಿರೋಧ. ತಿದ್ದುಪಡಿಗೆ ಸಂವಿಧಾನದ 368ನೇ ವಿಧಿ ಅನುಮತಿ. ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಹಾಗೂ ನ್ಯಾಯಮೂರ್ತಿ ಸಂಜಯ್ ಕುಮಾರ್ ಪೀಠ ಉಲ್ಲೇಖ. ರಾಜ್ಯಸಭೆ ಮಾಜಿ ಸದಸ್ಯ ಸುಬ್ರಹ್ಮಣ್ಯನ್ ಸ್ವಾಮಿಯಿಂದ ಅರ್ಜಿ. ವಕೀಲರಾದ ಅಶ್ವಿನಿ ಉಪಾಧ್ಯಾಯ, ಬಲರಾಮ್ ಸಿಂಗ್ರಿಂದಲೂ ಅರ್ಜಿ. ಸಂವಿಧಾನದ 14, 15, 16ನೇ ವಿಧಿಗಳ ಪ್ರತಿಪಾದನೆ. ಜಸ್ಟಿಸ್ ವಿತ್ ಜಂಬೂರ್ ನಿಮ್ಮ ಪ್ರಜಾಧ್ವನಿ ಟಿವಿಯಲ್ಲಿ. ನಮಸ್ಕಾರ, ನಾನು ನಿಮ್ಮ ರಮೇಶ್ ಜಂಬೂರ್. ಪ್ರಜಾಧ್ವನಿಯ ಜಸ್ಟಿಸ್ ವಿತ್ ಜಂಬೂರ್ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಸಂವಿಧಾನದಲ್ಲಿ ಬರ್ತಾ ಇರುವಂತಹ ಜಾತ್ಯತೀತ ಪದ, ಜಾತ್ಯತೀತ ವಿವಾದ ಇವತ್ತಿನ ನಮ್ಮ ಚರ್ಚೆಯ ವಿಶೇಷ. ಜಾತ್ಯತೀತ ವಿವಾದ, ಜಾತ್ಯತೀತ, ಸಮಾಜವಾದ ಮತ್ತೆ ಸಮಗ್ರತೆ, ಈ ಮೂರೂ ಪದಗಳನ್ನ ಸಂವಿಧಾನದಿಂದ ಕಿತ್ತು ಬಿಸಾಕಬೇಕು, ಆ ಪದಗಳು ಇರಬಾರ್ದು ಅನ್ನುವಂಥ ಚರ್ಚೆಗೆ ಇದು ಬಹಳ ಮಹತ್ವವನ್ನು ಪಡೆದಿರುವಂತಹ ದಿನಗಳು. ಕಾರಣ ಏನು ಅಂತಂದ್ರೆ, ಬಿಜೆಪಿಯ ರಾಜ್ಯಸಭಾ ಸದಸ್ಯರಾಗಿದ್ದಂತಹ ಮಾಜಿ ರಾಜ್ಯಸಭಾ ಸದಸ್ಯರವರು ತಮಿಳುನಾಡಿನ ಸುಬ್ರಹ್ಮಣ್ಯನ್ ಸ್ವಾಮಿ ಹಾಗೇನೆ ಅವ್ರ ಜೊತೆಯಲ್ಲಿ ಇಬ್ಬರು ವಕೀಲರಾದಂಥ ಅಶ್ವಿನಿ ಉಪಾಧ್ಯಾಯ ಮತ್ತೆ ಬಲರಾಮ್ ಸಿಂಗ್, ಈ ಮೂವರು ವ್ಯಕ್ತಿಗಳು ಈ ಸಮಾಜವಾದ, ಸಮಾನತೆಯ ವಿಚಾರವನ್ನು ಇಟ್ಕೊಂಡು, ಅಥವಾ ಈ ಸಮಗ್ರತೆ ಪದ ಹಾಗೇನೆ ಜಾತ್ಯತೀತತೆ, ಸಮಾಜವಾದ, ಈ ಮೂರು ಪದಗಳನ್ನ ಸಂವಿಧಾನದಿಂದ ತೆಗೀಬೇಕು ಅನ್ನುವಂಥ ವಿಚಾರವನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕ್ತಾರೆ. ಸಮಾಜದಲ್ಲಿ ಪ್ರತಿಯೊಬ್ಬರೂ ಕೂಡ ಇಂತಹ ವಿಚಾರಗಳ ಬಗ್ಗೆ ಬಹಳ ಸ್ಪಷ್ಟತೆಯಿಂದ ಯೋಚನೆ ಮಾಡಬೇಕಾಗುತ್ತೆ, ಗಮನಿಸಬೇಕಾಗುತ್ತೆ. ಯಾಕೆ ಅಂದ್ರೆ ಸಂವಿಧಾನ ಹಂಗಾರೆ ಇವತ್ತು ಏನು ಹೇಳುತ್ತೆ? ಪ್ರತಿಯೊಬ್ಬರಿಗೂ ಅನ್ನ, ಆಹಾರ, ಬಟ್ಟೆ, ಮೂಲಭೂತ ಸೌಲಭ್ಯಗಳು ಇವೆಲ್ಲವೂ ಕೂಡ ಜಾತಿಯನ್ನ ಮೀರಿ ಸಮಾನತೆಯ ಆಧಾರದ ಮೇಲೆ ಸಿಗಬೇಕು ಅನ್ನುವಂಥದ್ದು ಸಂವಿಧಾನದ ಪ್ರತಿಪಾದನೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡುವಂತ ಸಂದರ್ಭದಲ್ಲಿ ಜಗತ್ತಿನ ಎಲ್ಲ ಸಂವಿಧಾನಗಳನ್ನ ಓದಿ ಅರ್ಥೈಸಿಕೊಂಡು ಅದರ ಆಧಾರದ ಮೇಲೆ ಭಾರತಕ್ಕೆ ಒಂದು ಬಲವಾದಂತ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಆ ಸಂವಿಧಾನವನ್ನ ಇವತ್ತು ಇಡೀ ಜಗತ್ತಿನ ಎಲ್ಲ ಸಂವಿಧಾನದ ತಿದ್ದುಪಡಿಯ ಸಂದರ್ಭದಲ್ಲೂ ಕೂಡ ಅವುಗಳನ್ನ ಗಮನದಲ್ಲಿ ಇಟ್ಕೊಂಡು ತಿದ್ದುಪಡಿಯನ್ನು ತರುವಂಥದ್ದು. ಸೊ ಆ ಮಟ್ಟಕ್ಕೆ ಅಂಬೇಡ್ಕರ್ ಅವರು ಸಂವಿಧಾನವನ್ನ, ಭಾರತದ ಸಂವಿಧಾನವನ್ನ ರಚನೆಯನ್ನು ಮಾಡಿದ್ದಾರೆ. ಆದರೆ ಇದರ ಜೊತೆಯಲ್ಲಿ ಸಂವಿಧಾನದ 368ನೇ ವಿಧಿಯಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಕೂಡ ತರಬಹುದು ಆಯಾ ಕಾಲಘಟ್ಟಕ್ಕೆ. ಅದು ಜನೋಪಯೋಗಿ ಆಗಿರಬೇಕು, ಬಹುಜನರಿಗೆ ಅದು ಉಪಯೋಗ ಆಗಬೇಕು, ತುಳಿತಕ್ಕೊಳಗಾದವರಿಗೆ, ದಲಿತರಿಗೆ, ಶೋಷಿತಕ್ಕೊಳಗಾದವರಿಗೆ ಅದು ಅನುಕೂಲ ಆಗಬೇಕು ಅನ್ನುವಂಥದ್ದನ್ನ ಪ್ರಸ್ತಾಪವನ್ನು ಕೂಡ ಅದರಲ್ಲಿ ಮಾಡಿದ್ದಾರೆ. ಸೊ ಅದೇ ಕಾರಣಕ್ಕಾಗಿ ಸಂವಿಧಾನ ರಚನೆಯಾದಾಗಿನಿಂದ ಇಲ್ಲಿಯವರೆಗೆ ಸಾಕಷ್ಟು ಬಾರಿ ಜನರಿಗೆ ಉಪಯೋಗ ಆಗುವ ರೀತಿಯಲ್ಲಿ ಬದಲಾವಣೆಗಳನ್ನ, ಅಂದ್ರೆ ತಿದ್ದುಪಡಿ, ಕಾನೂನು ಭಾಷೆಯಲ್ಲಿ ಹೇಳೋದಾದ್ರೆ ತಿದ್ದುಪಡಿಯನ್ನ ಅಥವಾ ಅಮೆಂಡ್ಮೆಂಟ್ಗಳನ್ನ ಮಾಡಿಕೊಂಡು ನಾವು ಬಂದಿದ್ದೀವಿ. ಅದು ಯಾವುದೇ ಸರ್ಕಾರ ಬರಲಿ, ಬಿಜೆಪಿ ಸರ್ಕಾರ ಬರಲಿ, ಕಾಂಗ್ರೆಸ್ ಸರ್ಕಾರ ಬರಲಿ, ಅಥವಾ ಕೇಂದ್ರದಲ್ಲಿ ಬೇರೆ ಬೇರೆ ಏನು ಸಮಾಜವಾದಿ ಪಾರ್ಟಿ ಬರಲಿ, ಅಥವಾ ಇಲ್ಲ ಬೇರೆ ಬೇರೆ ಪಕ್ಷಗಳ ಒಕ್ಕೂಟಗಳು ಬರಲಿ, ಅಥವಾ NDA ಇರ್ಬೋದು, ಅಥವಾ ಬೇರೆ ಯಾವುದೇ ಒಕ್ಕೂಟಗಳಿರ್ಬೋದು. ಸೊ ಎಲ್ಲ ಪಕ್ಷಗಳು ಸೇರಿ ಸರ್ಕಾರವನ್ನು ನಡೆಸುವಂತ ಸಂದರ್ಭದಲ್ಲಿ ಯಾವುದೇ ಪಕ್ಷಗಳು ಅಧಿಕಾರಕ್ಕೆ ಬಂದರೂ ಕೂಡ ಸಂವಿಧಾನಕ್ಕೆ ಜನರಿಗೆ ಉಪಯೋಗ ಆಗೋ ರೀತಿಯಲ್ಲಿ ತಿದ್ದುಪಡಿಯನ್ನ ತರುವುದಕ್ಕೆ ಸಂವಿಧಾನದಲ್ಲೇ ಅವಕಾಶವನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಆದರೆ ದಿನೇ ದಿನೇ ನಮ್ಮ ಸಮಾಜ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅಂದ್ರೆ, ಸಂವಿಧಾನವನ್ನೇ ಪ್ರಶ್ನಿಸುವಂತ ಅಥವಾ ಸಂವಿಧಾನವೇ ಸರಿಯಿಲ್ಲ ಅಂತ ಹೇಳುವಂತ, ಜೊತೆಗೆ ಅಲ್ಲಿರ್ತಕ್ಕಂಥ ಈ ಸಮಾನತೆಯ
ಅಂಶಗಳನ್ನ ಕಿತ್ತು ಹಾಕಬೇಕು ಅನ್ನುವಂಥ ಷಡ್ಯಂತ್ರ ಒಂದು ಕಡೆಗಾದರೆ, ಮತ್ತೊಂದು ಕಡೆಯಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲವು ಸ್ವಹಿತಾಸಕ್ತಿಯ ಮನೋಸ್ಥಿತಿಗಳು ಸಂವಿಧಾನವನ್ನ ಅಂಬೇಡ್ಕರ್ ಅವರೇ ರಚನೆ ಮಾಡಲಿಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿಬಿಟ್ಟ ಆಯ್ತು. ಅದು ಬಹಳ ದೊಡ್ಡ ಚರ್ಚೆ ಕೂಡ ಆಯಿತು. ಆದರೆ ಈಗ ಬಿಜೆಪಿಯ ಒಬ್ಬ ರಾಜ್ಯಸಭಾ ಮಾಜಿ ಸದಸ್ಯ ಸುಬ್ರಹ್ಮಣ್ಯನ್ ಸ್ವಾಮಿ ಜೊತೆಗೆ ಅವ್ರ ಜೊತೆಯಲ್ಲಿ ಇದ್ದಂತಹ ಇಬ್ಬರು ವಕೀಲರು ಅಶ್ವಿನಿ ಉಪಾಧ್ಯಾಯ ಮತ್ತು ಬಲರಾಮ್ ಸಿಂಗ್ ಅವರು ಸುಪ್ರೀಂ ಕೋರ್ಟ್ಗೆ ಹಾಕಿರುವಂತಹ ಅರ್ಜಿ ಏನು ಅಂದ್ರೆ, ಸಮಾನತೆ ಅಥವಾ ಸಮಾಜವಾದ, ಜಾತ್ಯತೀತತೆ ಜೊತೆಗೆ ಈ ಸಮಗ್ರತೆ ಪದಗಳನ್ನ ಸಂವಿಧಾನದಿಂದ ಕಿತ್ತ ಹಾಕಬೇಕು ಅನ್ನುವಂತ ಅರ್ಜಿಯನ್ನ ಕೊಟ್ಟಿದ್ದಾರೆ. ಬಹಳ ಇದೊಂದು ರೀತಿ ಹಾಸ್ಯಾಸ್ಪದ. ಮತ್ತೆ ಇವರ ಮನೋಸ್ಥಿತಿ, ಬಿಜೆಪಿಯ ಕೆಲವು ನಾಯಕರ ಮನೋಸ್ಥಿತಿಗಳು, ನಾನು ಎಲ್ಲ ನಾಯಕರದ್ದು ಅಂತ ಹೇಳ್ತಾ ಇಲ್ಲ, ಕೆಲವು ನಾಯಕರ ಮನೋಸ್ಥಿತಿಗಳು ಯಾವ ಮಟ್ಟದಲ್ಲಿದ್ದಾವೆ, ಹಾಗಾದ್ರೆ ಜನಸಾಮಾನ್ಯರು ಇಲ್ಲಿ ಬದುಕಬಾರದಾ, ಈ ಸಮಾಜದಲ್ಲಿ ಸಮಸಮಾನತೆ ಬರಬಾರದಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಈ ಪದಗಳನ್ನ ಸೇರ್ಪಡೆ ಮಾಡಿರುವಂಥದ್ದೇ ಸಂವಿಧಾನದಲ್ಲಿ. ಅಂಬೇಡ್ಕರ್ ಅವರು ಕಾನೂನನ್ನ ರಚನೆ ಮಾಡುವಂಥ ಸಂದರ್ಭದಲ್ಲಿ ಈ ಪದಗಳ ಏನು ಅಭ್ಯಾಸ ಅಥವಾ ಅದರ ಪದಗಳ ಇದನ್ನ ಸಂವಿಧಾನದಲ್ಲಿ ಸೇರಿಸಿರಲಿಲ್ಲ. ಇಂದಿರಾ ಗಾಂಧಿ ಅವರು ಪ್ರಧಾನಿಯಾದಂಥ ಸಂದರ್ಭದಲ್ಲಿ 1976ರಲ್ಲಿ ಈ ಸಮಾನತೆ ಅಥವಾ ಸಮಾಜವಾದ ಜೊತೆಗೆ ಈ ಏನು ಸಮಗ್ರತೆಯ ಪದಗಳನ್ನ ಅಥವಾ ಜಾತ್ಯತೀತ ಪದಗಳನ್ನ ಸಂವಿಧಾನದಲ್ಲಿ ಸೇರಿಸ್ತಾರೆ. ಸಂವಿಧಾನದಲ್ಲಿ ಈ ಪದಗಳನ್ನ ಸೇರಿಸಿದ ನಂತರ ಅದ್ರ ಬಗ್ಗೆ ಬಹಳ ದೊಡ್ಡ ಚರ್ಚೆ ಆಗುತ್ತೆ ಆ ಕಾಲದಲ್ಲಿ. ಆ ನಂತರ ಆ ಪದಗಳು ಹೌದು, ಕಾನೂನಿನಲ್ಲಿ ಆ ಪದಗಳು ಇರಬೇಕು ಅನ್ನುವಂಥದ್ದನ್ನ ಅವತ್ತಿನ ಕಾಲದ ಎಲ್ಲ ರಾಜ್ಯಸಭಾ ಸದಸ್ಯರು ಹಾಗೇನೆ ಲೋಕಸಭಾ ಸದಸ್ಯರು ಅದನ್ನು ಒಪ್ಕೊಂಡೇನೆ ಅಲ್ಲಿ ತಿದ್ದುಪಡಿ ಆಗುತ್ತೆ 1976ರಲ್ಲಿ. ಆದರೆ 1976ರಲ್ಲಿ ಆದಂತಹ ತಿದ್ದುಪಡಿಯನ್ನ ಈಗ ಅದನ್ನ ತೆಗೆದು ಹಾಕಬೇಕು, ಆ ಪದಗಳು ಇರಬಾರ್ದು ಅಂತ ಹೇಳಿ ಒಬ್ಬ ರಾಜ್ಯಸಭಾ ಸದಸ್ಯರಾಗಿದ್ದಂಥವ್ರು ಅಥವಾ ಅನುಭವಿ ರಾಜಕಾರಣಿ ಅದನ್ನ ಕಿತ್ತ ಹಾಕ್ಲಿಕ್ಕೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕ್ತಾರೆ ಅನ್ನೋದಾದ್ರೆ, ಜನರ ಬಗ್ಗೆ ಈ ಜನಪ್ರತಿನಿಧಿಗಳಿಗೆ ಎಷ್ಟರ ಮಟ್ಟಿಗೆ ಕಾಳಜಿ ಇದೆ ಅನ್ನುವಂಥದ್ದನ್ನ ಜನಸಾಮಾನ್ಯರು ಯೋಚನೆ ಮಾಡಬೇಕು. ಸಮಾನತೆ ಅರ್ಥ ಏನು ಅಥವಾ ಸಮಾಜವಾದದ ಅರ್ಥ ಏನು? ಜಾತಿ, ಮತ, ಧರ್ಮ ಇದ್ಯಾವುದೂ ಕೂಡ ಪರಿಗಣಿಸದೆ ಎಲ್ಲರನ್ನ ಸಮಾನ ದೃಷ್ಟಿಯಿಂದ ನೋಡುವಂಥದ್ದು, ಇದು ಜಾತ್ಯತೀತ ಅಥವಾ ಸಮಾಜವಾದ. ಮತ್ತೊಂದು ಕಡೆಯಲ್ಲಿ ಸಮಗ್ರತೆ, ಬಡವ ಶ್ರೀಮಂತ ಅಥವಾ ಇವನು ಮೇಲು ಇವನು ಕೀಳು, ಅವನು ಶ್ರೇಷ್ಠ ಇವನು ನಿಕೃಷ್ಟ, ಅಸ್ಪೃಶ್ಯತೆ, ಸೊ ಇವ್ಯಾವು ಕೂಡ ಇರಬಾರದು. ಇಲ್ಲಿ ಎಲ್ಲವೂ ಕೂಡ ಸಮಗ್ರತೆಯಿಂದ ಕೂಡಿರಬೇಕು. ಇದು ಇಡೀ ಭಾರತ ಒಂದು ರೀತಿಯ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೂಡಿರ್ತಕ್ಕಂಥದ್ದು. ಇಲ್ಲಿ ಭಾಷೆ ಬೇರೆ ಇದೆ, ಆಚಾರ ವಿಚಾರಗಳು ಬೇರೆ ಇದೆ, ಸಂಸ್ಕಾರಗಳು ಬೇರೆ ಇದೆ. ಸೊ ಈ ಎಲ್ಲವನ್ನ ಒಟ್ಟುಗೂಡಿ ಒಂದು ಸಮಗ್ರತೆಯ ಪರಿಕಲ್ಪನೆಯನ್ನ ಸಂವಿಧಾನದಲ್ಲಿ ಸೇರಿಸಿರ್ತಕ್ಕಂಥದ್ದು. ಸೊ ಆ ಸಮಗ್ರತೆಯ ಪದಗಳೇ ಬೇಡ ಅನ್ನೋದಾದ್ರೆ, ಹಾಗಾದ್ರೆ ಎಲ್ಲವನ್ನೂ ಇವರು ಈಗ ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತಾ ಇದೆಯಲ್ಲ ಕೆಲವು ಬೇರೆ ಬೇರೆ ವಿಚಾರಗಳಲ್ಲಿ, ಒಂದು ದೇಶ ಒಂದು ಭಾಷೆ ಅಥವಾ ಒಂದು ದೇಶ ಒಂದು ಕಲ್ಚರು, ಒಂದು ದೇಶ ಒಂದು ಬ್ಯಾಂಕು. ಹಾಗಾದ್ರೆ ವೈವಿಧ್ಯತೆಗೆ ಅಥವಾ ಈ ಸಮಗ್ರತೆಗೆ ಅರ್ಥವೇ ಇಲ್ವಾ? ಇವ್ರಿಗೆ ಯಾರಿಗೂ ಕೂಡ ಆ ಸಮಗ್ರತೆಯ ವಿಚಾರಗಳು ತಲೆಗೆ ಹೊಳೆಯೋದೇ ಇಲ್ವಾ? ಬಡವ ಬಡವನಾಗೇ ಇರಬೇಕು, ಶ್ರೀಮಂತ ಶ್ರೀಮಂತನಾಗೇ ಇರಬೇಕು, ಮೇಲ್ಜಾತಿಯವನು ಮೇಲ್ಜಾತಿ ಅಂತಾನೆ ಗುರುತಿಸ್ಕೊಳ್ಬೇಕು. ಈ ಜಾತಿ ವ್ಯವಸ್ಥೆಯನ್ನ ಹೋಗಲಾಡಿಸ್ಲಿಕ್ಕೆ ಅಂಬೇಡ್ಕರ್ ಆದಿಯಾಗಿ, ಮಹಾತ್ಮ ಗಾಂಧಿಯವರ ಆದಿಯಾಗಿ ಅಲ್ಲಿಂದ ಇಲ್ಲಿವರೆಗೂ ಬಂದಂತ ಎಲ್ಲ ಪಕ್ಷಗಳ ನಾಯಕರು ಕೂಡ ಶ್ರಮವಹಿಸಿದ್ದಾರೆ. ಆ ಪಕ್ಷ ಈ ಪಕ್ಷ ಅಂತ ಇಲ್ಲ. ಆದ್ರೆ ಇವತ್ತಿನ ರಾಜಕಾರಣಿಗಳು ಅದನ್ನ ಒಡೆದು ಹಾಕುವಂತ ಅಥವಾ ಮತ್ತೆ ಹಳೆಯ ಪದ್ಧತಿ, ಅಂಬೇಡ್ಕರ್ ಅವರು ಅನುಭವಿಸಿದಂತ ನೀವು ಇಡೀ ಜೀವನ ಚರಿತ್ರೆಯನ್ನು ನೋಡಿದ್ರೆ ಅಲ್ಲಿ ಯಾವ ರೀತಿಯ ಜಾತಿ ಪದ್ಧತಿ ಇತ್ತು, ಅಸ್ಪೃಶ್ಯತೆ ಇತ್ತು ಅನ್ನುವಂಥದ್ದು ನಾವು ಕಾಣಬಹುದು. ಗಾಂಧೀಜಿಯವರೇ ತಮ್ಮ ಏನು ನನ್ನ ಬದುಕು ಅವರ ಪುಸ್ತಕದಲ್ಲಿ ಹೇಳ್ಕೊಳ್ತಾರೆ ಎಷ್ಟು ಯಾವ 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 ರೀತಿಯಲ್ಲಿ ಅದು ವ್ಯವಸ್ಥೆ ಇತ್ತು ಅನ್ನುವಂಥದ್ದನ್ನ. ಸೊ ಆ ರೀತಿ ವ್ಯವಸ್ಥೆಯನ್ನ ಮತ್ತೆ ತರಲಿಕ್ಕೆ ಎಲ್ಲ ಒಂದ್ ಕಡೆಗೆ ಈಗಿನ ಕೆಲವು ರಾಜಕಾರಣಿಗಳು ಪ್ರಯತ್ನವನ್ನು ಮಾಡ್ತಾ ಇದ್ದಾರಾ? ಸೊ ಇಂಥದ್ದೊಂದು ಪ್ರಶ್ನೆ ಸಹಜವಾಗಿ ಹುಟ್ಟುಕೊಳ್ಳುತ್ತೆ. ಸೊ ಅದೇ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದಂಥ ಸಂಜೀವ್ ಖನ್ನಾ ಮತ್ತೆ ಸಂಜಯ್ ಕುಮಾರ್ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಧಾರ್ಮಿಕತೆಯ ವಿಚಾರಗಳಲ್ಲಿ
ಅದು ಜನರಿಗೆ ಸಮಸ್ಯೆಯನ್ನು ತಂದೊಡ್ಡುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಸರ್ಕಾರಗಳು ಮಧ್ಯಪ್ರವೇಶ ಮಾಡಬಹುದು. ಆದರೆ ಯಾವುದೇ ಕಾರಣಕ್ಕೂ ಸಮಾನತೆ ಅಥವಾ ಸಮಾಜವಾದ ಅಥವಾ ಜಾತ್ಯತೀತತೆ ಅಥವಾ ಈ ಸಮಗ್ರತೆ ಪದಗಳನ್ನ ಸಂವಿಧಾನದಿಂದ ತೆಗೆದು ಹಾಕ್ಲಿಕ್ಕೆ ಸಾಧ್ಯವಿಲ್ಲ. ಈ ಅರ್ಜಿಗಳನ್ನ ವಜಾ ಮಾಡ್ತೀವಿ ಅನ್ನುವಂಥ ಮಾತನ್ನ ಹೇಳ್ತಾರೆ. ಇದು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಹೇಳುವಂತ ಮಾತು. ಸೊ ಇದರಿಂದ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಜನರಿಗೆ ಬಲವಾದ ನಂಬಿಕೆ ಹುಟ್ಟು ಹಾಕಲಿಕ್ಕೆ ಇಂಥ ಸಂದರ್ಭಗಳಲ್ಲೇ ಸಾಧ್ಯ ಆಗುವಂಥದ್ದು. ಜನಸಾಮಾನ್ಯರಲ್ಲಿ ನ್ಯಾಯಾಂಗ ವ್ಯವಸ್ಥೆಯಿಂದ ನಾವು ನ್ಯಾಯ ಪಡಿಲಿಕ್ಕೆ ಸಾಧ್ಯತೆ ಇದೆ ಇನ್ನೂ ಕೂಡ ಅನ್ನುವಂಥ ಒಂದು ನಂಬಿಕೆ ಬರಲಿಕ್ಕೆ ಕಾರಣ ಆಗುವಂಥದ್ದು ಇಂಥ ಸಂದರ್ಭಗಳೇ. ಒಬ್ಬ ಅಮಾಯಕನಿಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ನ್ಯಾಯಕ್ಕಾಗಿ ಅವನು ಹೋಗೋದು ನ್ಯಾಯಾಂಗದ ಮೆಟ್ಟಿಲನ್ನೇ ಇರಲಿಕ್ಕೆ ಸಾಧ್ಯ ಆಗೋದು. ಬೇರೆ ಎಲ್ಲೂ ಕೂಡ ನ್ಯಾಯವನ್ನು ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಇವತ್ತಿನ ಸಮಾಜದ ವ್ಯವಸ್ಥೆಯಲ್ಲಿ ದರ್ಪ, ದೌಲತ್ತು, ಅಧಿಕಾರದ ಅಹಂಕಾರ, ಶ್ರೀಮಂತ ಅನ್ನುವಂಥ ಅಹಮ್ಮು ಇವೆಲ್ಲವೂ ಕೂಡ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅಥವಾ ತಮ್ಮ ಪ್ರಭಾವವನ್ನ ತಾವು ಪ್ರಭಾವಿಗಳು ಅಂತ ಹೇಳಿ ಪ್ರಭಾವವನ್ನ ಬಳಸಿ ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳುವಂತಹ ವ್ಯವಸ್ಥೆಗಳು ಈ ಸಮಾಜದಲ್ಲಿ ಬಹಳ ದಟ್ಟವಾಗಿ ಕೆಲಸವನ್ನ ಮಾಡ್ತಾ ಇದ್ದಾವೆ. ಸೊ ಇಂಥ ಸಂದರ್ಭದಲ್ಲಿ ಒಬ್ಬ ಸಾಮಾನ್ಯ ವರ್ಗದ ವ್ಯಕ್ತಿ ಅಥವಾ ಒಬ್ಬ ಬಡಪಾಯಿ ನ್ಯಾಯವನ್ನ ಪಡೆಯಬೇಕಾದಂಥದ್ದು ನ್ಯಾಯಾಂಗದ ವ್ಯವಸ್ಥೆಯಿಂದಲೇ. ಅದಕ್ಕೋಸ್ಕರನೇ ಕೋರ್ಟು, ಕಚೇರಿ, ಪೊಲೀಸ್ ವ್ಯವಸ್ಥೆ ಎಲ್ಲವೂ ಕೂಡ ನಾವು ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥದ್ದು. ವಾಲ್ಮೀಕಿಯ ದೃಷ್ಟಿನಲ್ಲಿ ನಾಗರಿಕ ಪ್ರಪಂಚದ ಪರಿಕಲ್ಪನೆಯೇ ಇದು. ಎಲ್ಲರೂ ಕೂಡ ಸಮಾನವಾಗಿರಬೇಕು ಅನ್ನುವಂಥದ್ದು. ಇಡೀ ರಾಮಾಯಣವನ್ನ ಓದಿದರೆ ನಾವು ಕಾಣುವಂಥದ್ದು ಅಲ್ಲಿ ಸಮಾಜದ ಪರಿಕಲ್ಪನೆಯನ್ನೇ, ಜಾತ್ಯತೀತ ವ್ಯವಸ್ಥೆಯ ಪರಿಕಲ್ಪನೆಯನ್ನೇ. ಆದರೆ ನಾವು ಇವತ್ತು ನಮ್ಮದೇ ಆದ ರೀತಿಯಲ್ಲಿ ಅವೆಲ್ಲವನ್ನೂ ಕೂಡ ಅರ್ಥ ಮಾಡಿಕೊಂಡು ಸಂವಿಧಾನದಲ್ಲಿ ಇರುವಂತಹ ಈ ಜಾತ್ಯತೀತತೆ, ಸಮಗ್ರತೆ, ಸಮಾಜವಾದ ಈ ಪದಗಳನ್ನೇ ನಾವು ತೆಗೆದು ಹಾಕ್ತೀವಿ ಅನ್ನೋ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ಗೆದ್ದು ಬಿಡ್ತೀವಿ ಅಂತೇಳಿ ಅರ್ಜಿ ಹಾಕೊಂಡು ಕೂತ್ರೆ ಇಂತಹ ಮಹಾನುಭಾವರನ್ನ ನಾವೇನಂತ ಕರಿಬೇಕು? ಸೊ ಆ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಈ ಅರ್ಜಿಯನ್ನು ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, 1976ರಲ್ಲಿ ಏನು ಈ ತಿದ್ದುಪಡಿ ಆಯ್ತೋ ಆ ತಿದ್ದುಪಡಿ ಆದಂತ ಸಂದರ್ಭದಲ್ಲೇ ಈ ಎಲ್ಲ ವಿಚಾರಗಳ ಬಗ್ಗೆ ಸಮಗ್ರವಾದಂತ ಚರ್ಚೆ ಆಗಿದೆ. ಇಷ್ಟು ವರ್ಷಗಳ ನಂತರ ಈಗ ಆ ಪದಗಳನ್ನು ತೆಗೆದು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಸಮಾಜದಲ್ಲಿ ಸಮಾನತೆ ಅನ್ನುವಂಥದ್ದು ಬೇಕು, ಆ ಪದಗಳಿಗೆ ಅರ್ಥ ಇದೆ, ಅದೆಲ್ಲವನ್ನು ತುಲನೆ ಮಾಡಿಯೇ ಸಂವಿಧಾನದಲ್ಲಿ ಆ ಪದಗಳನ್ನು ಸೇರಿಸಿರುವಂಥದ್ದು. ಇದು ಕೇವಲ ರಾಜಕಾರಣಿಗಳಿಗೆ ಅಥವಾ ಸಮಾಜದ ಬೇರೆ ವ್ಯವಸ್ಥೆಗೆ ಮಾತ್ರ ಅಲ್ಲ, ಸಂವಿಧಾನಕ್ಕೂ ಕೂಡ ಅದು ಅನ್ವಯ ಆಗುತ್ತೆ. ಹಾಗಾಗಿ ಈ ಅರ್ಜಿಯನ್ನ ನಾವು ವಜಾ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾರೆ. ನಾವು ಕಾಮನ್ ಪೀಪಲ್ ಆಗಿ ಅಥವಾ ಸಾಮಾನ್ಯ ವರ್ಗದ ಜನರಾಗಿ ನಾವು ಇಂಥ ವಿಚಾರಗಳನ್ನ ಗಮನಿಸಬೇಕು. ರಾಜಕಾರಣಿಗಳಾಗ್ಲಿ, ಅಧಿಕಾರಿಗಳಾಗ್ಲಿ ಅಥವಾ ಒಂದು ಅಧಿಕಾರಕ್ಕೆ ಬಂದಂತ ಒಂದು ವ್ಯವಸ್ಥೆ ಸಮಾಜದ ಪರಿಕಲ್ಪನೆಯನ್ನ ಇಟ್ಕೊಂಡು ಕೆಲಸ ಮಾಡ್ತಿದೀಯಾ ಅಥವಾ ಕೇವಲ ತಮ್ಮ ಒಂದು ಸಂಪರ್ಕದಲ್ಲಿ ಇರುವಂತಹ ಒಂದು ವರ್ಗಕ್ಕೆ ಮಾತ್ರ ಕೆಲಸ ಮಾಡ್ತಾ ಇದೆಯಾ ಇಲ್ವಾ ಅನ್ನೋದನ್ನ ನಾವು ಪರಿಗಣಿಸ್ಬೇಕಾಗುತ್ತೆ, ಯೋಚನೆ ಮಾಡಬೇಕಾಗುತ್ತೆ, ಚರ್ಚೆ ಮಾಡಬೇಕಾಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ಸಮಾಜದ ಸಮಾನತೆಗೆ ಅಥವಾ ಜಾತ್ಯತೀತತೆಗೆ ಅಥವಾ ಇಡೀ ಆ ಸಮಗ್ರತೆಗೆ ಪೆಟ್ಟು ನೀಡುವಂಥವ್ರಿಗೆ ಸಮಯ ಸಂದರ್ಭ ಬಂದಾಗ ಸರಿಯಾದಂಥ ಪಾಠವನ್ನ ಕಲಿಸಬೇಕಾಗುತ್ತೆ. ಅದು ಆ ಸಮಯ ಬರುವಂಥದ್ದೇ ಚುನಾವಣೆ ಸಂದರ್ಭಗಳಲ್ಲಿ. ಸೊ ಅಂತ ಸಂದರ್ಭದಲ್ಲಿ ಜನ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದನ್ನ ಯೋಚನೆ ಮಾಡಿ ಮತ ನೀಡಬೇಕೇ ಹೊರತುನು ಹಣದ ಆಸೆಗೋ ಅಥವಾ ಹೆಂಡದ ಆಸೆಗೋ ಅಥವಾ ಇನ್ಯಾವುದೋ ವಸ್ತುಗಳನ್ನ ತಮಗೆ ಕೊಡ್ತಾರೆ ಅನ್ನುವ ಕಾರಣಕ್ಕೋ ಆಮಿಷಗಳಿಗೆ ಬಲಿಯಾಗಿ ಮತ ನೀಡಿದಂಥ ಸಂದರ್ಭದಲ್ಲಿ ಆಳಲಿಕ್ಕೆ ಬಂದಂತ ವ್ಯಕ್ತಿ ಈ ರೀತಿಯ ತಪ್ಪುಗಳನ್ನ ಮಾಡ್ತಾನೆ. ಸೊ ಈ ರೀತಿಯ ತಪ್ಪುಗಳನ್ನ ಮಾಡ್ಲಿಕ್ಕೆ ಕಾರಣ ಏನು ಅನ್ನೋದಾದ್ರೆ ಅದಕ್ಕೆ ಅವರದೇ ಆದ ಒಂದು ಬಂಡವಾಳಶಾಹಿಗಳ ವರ್ಗ ಅವರ ಬೆನ್ನಿಗೆ ನಿಲ್ಲುತ್ತೆ. ಅವರಿಗೆ ಯಾವ ರೀತಿಯ ಅನುಕೂಲ ಬೇಕೋ ಆ ರೀತಿಯ ಅನುಕೂಲಗಳನ್ನ ಕಾನೂನಾತ್ಮಕವಾಗಿಯೇ ಮಾಡಿಕೊಳ್ಳುವಂತ ಹುನ್ನಾರವನ್ನ ಅಥವಾ ಷಡ್ಯಂತ್ರವನ್ನ ಕುತಂತ್ರಗಳನ್ನ ಅಧಿಕಾರಕ್ಕೆ ಬಂದಂತ ವರ್ಗ ಮಾಡಿಬಿಡುತ್ತೆ. ಆದರೆ ಹಾಗೆ ಮಾಡುವಂತ ಸಂದರ್ಭದಲ್ಲಿ ಆದಂತ ಪರಿಣಾಮಗಳೇನಿದೆಯಲ್ಲ ಅದು ರಾಜಕಾರಣಿಗಳಿಗೋ ಅಥವಾ ಬಂಡವಾಳಶಾಹಿಗಳಿಗೋ ಪೆಟ್ಟು ಕೊಡೋದಿಲ್ಲ. ಅದು ನೇರವಾಗಿ ಮೊದಲೇ ಪೆಟ್ಟು ಕೊಡುವಂಥದ್ದೇ ಸಾಮಾನ್ಯ ವರ್ಗಕ್ಕೆ, ಜನಸಾಮಾನ್ಯರಿಗೆ, ಕೂಲಿನಾಲಿ ಮಾಡಿ ಬದುಕುವಂಥವನಿಗೆ. ಯಾಕೆಂದ್ರೆ ನ್ಯಾಯ ಬೇಕಾಗಿರುವುದೇ ಒಬ್ಬ ತಳ ಸಮುದಾಯದ ಅಥವಾ ಸಾಮಾನ್ಯ ವರ್ಗದ ರೈತನಿಗೋ ಅಥವಾ ಕೂಲಿ ಕಾರ್ಮಿಕನಿಗೋ ಬೇಕಾಗಿರುವಂಥದ್ದು.
ಸಮಾಜದಲ್ಲಿ ಎಲ್ಲವನ್ನೂ ಹಣ, ಆಸ್ತಿ, ಅಂತಸ್ತು ಎಲ್ಲವನ್ನೂ ಹೊಂದಿರುವಂಥವನಿಗೆ ಸಮಾನತೆಯ ಪದದ ಅರ್ಥದ ಪರಿಕಲ್ಪನೆ ಇರೋದಿಲ್ಲ. ಯಾಕೆಂದ್ರೆ ಅವನಿಗೆಲ್ಲವೂ ಸಿಕ್ಕಿರುತ್ತೆ. ಆದರೆ ಸಿಗಬೇಕಾದಂಥದ್ದು, ಜಾತ್ಯತೀತ ವ್ಯವಸ್ಥೆ ಸೃಷ್ಟಿಯಾಗಬೇಕಾಗಿರುವಂಥದ್ದು ಶೋಷಣೆಗೆ ಒಳಗಾದಂಥವ್ರಿಗೆ, ಅನ್ಯಾಯಕ್ಕೆ ಒಳಗಾದಂಥವ್ರಿಗೆ, ಜಾತಿ ವ್ಯವಸ್ಥೆಯಿಂದ ತುಳಿತಕ್ಕೊಳಗಾದಂಥವ್ರಿಗೆ. ಸೊ ಇಂಥವರಿಗೆ ಆ ಸಮಾನತೆಯ ಪರಿಕಲ್ಪನೆ ಬೇಕು, ಸಮಾನತೆಯ ಹಕ್ಕುಗಳು ಬೇಕು. ಆರ್ಥಿಕವಾಗಿ ಇರ್ಬೋದು, ಸಾಮಾಜಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಅಥವಾ ರಾಜಕೀಯವಾಗಿರ್ಬೋದು, ಎಲ್ಲ ರೀತಿಯ ಸಮಾನತೆಯನ್ನ ಸೃಷ್ಟಿ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಆ ಕಾನೂನು ಜನರಿಗೆ ಅನುಕೂಲವಾಗೋ ರೀತಿಯಲ್ಲಿ ಬಳಕೆ ಆಗಬೇಕು ಅನ್ನೋದಾದ್ರೆ ಈ ತರದ ಪದಗಳು ಕಾನೂನಿನಲ್ಲಿ ಇರಲೇಬೇಕು. ಕಾನೂನಿನಿಂದಲೇ ಈ ಪದಗಳನ್ನು ತೆಗೆದು ಹಾಕಿಬಿಟ್ರೆ ನ್ಯಾಯ ಕೊಡೋದು ಎಲ್ಲಿಂದ? ಹಾಗಾದ್ರೆ ಯಾವ ಒಂದು ಪರಿಕಲ್ಪನೆಯಲ್ಲಿ ಅಥವಾ ಯಾವ ಆಧಾರದ ಮೇಲೆ ಹೇಗೆ ನೀವು ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ? ನಾಳೆ ಒಂದು ದಿನ ಏನಾದರೂ ಈ ತರದ ಪದಗಳನ್ನ ತೆಗೆದು ಹಾಕಿಬಿಟ್ರೆ ಏಕಾಏಕಿ, ಅಥವಾ ಸದನದಲ್ಲೋ ಮತ್ತೊಂದಲ್ಲೋ ಅದರ ಅಮೆಂಡ್ಮೆಂಟ್ ಮಾಡಿ ಅದನ್ನ ಏನಾದ್ರು ತೆಗೆದು ಹಾಕಿಬಿಟ್ರೆ, ಯಾಕೆಂದ್ರೆ ಇದು ಕೇವಲ ಸುಪ್ರೀಂ ಕೋರ್ಟ್ಗೆ ಮಾತ್ರ ಅಲ್ಲ, ಕೇಂದ್ರ ಸರ್ಕಾರ ನಡೆಸುವಂತ ರಾಜ್ಯಸಭೆ ಅಥವಾ ಲೋಕಸಭೆಯ ಏನು ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಅಲ್ಲಿ ನಡೆಯುವಂತ ಸದನಗಳಿಗೂ ಕೂಡ ಆ ಒಂದು ಹಕ್ಕು ಇರುತ್ತೆ, ಸಂವಿಧಾನವನ್ನು ತಿದ್ದುಪಡಿ ಮಾಡುವಂತ ಹಕ್ಕಿರುತ್ತೆ. ಸೊ ಒಂದು ವೇಳೆ ಏನಾದ್ರೂ ಈ ರೀತಿಯ ಒಂದು ತಪ್ಪುಗಳು ಎಸಗಿಬಿಟ್ರೆ, ಅಥವಾ ಪ್ರತಿಪಕ್ಷಗಳು ಆಗಿದ್ದಂಥವು ಎಷ್ಟೇ ಬಡದಾಡಿಕೊಂಡ್ರು ಕೂಡ ಇದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಅದೇನಾದ್ರೂ ಆ ತರದ ಒಂದು ಅವಿವೇಕಿತನದ ನಿರ್ಧಾರಗಳನ್ನ ತೆಗೆದುಕೊಂಡು ಬಿಟ್ರೆ ಅದರ ಪರಿಣಾಮ ಆಗುವಂಥದ್ದೇ ಜನಸಾಮಾನ್ಯರಿಗೆ. ಉಳ್ಳವರಿಗೆ ಯಾವ ಸಮಸ್ಯೆಗಳು ಆಗೋದಿಲ್ಲ, ಯಾಕೆಂದ್ರೆ ಅವ್ರಿಗೆಲ್ಲವೂ ಕೂಡ ಇರುತ್ತೆ. ಯಾಕೆಂದ್ರೆ ಅವರಿಗೆ ಅವರದೇ ಆದ ಒಂದು ಆದಾಯದ ಮೂಲಗಳನ್ನ ಸೃಷ್ಟಿ ಮಾಡ್ಕೊಂಡಿರ್ತಾರೆ, ಅವರದೇ ಆದ ಸಮಾಜದ ಪ್ರತಿಷ್ಠೆಗಳು ಸೃಷ್ಟಿಯಾಗಿರುತ್ತೆ, ಅವರದೇ ಆದ ಒಂದು ನೆಟ್ವರ್ಕ್ ಇರುತ್ತೆ, ಸಂಪರ್ಕ ಇರುತ್ತೆ. ಅವರ ಜೀವನ ಹೇಗೋ ನಡೆದೋಗ್ಬಿಡುತ್ತೆ. ಹೇಗೋ ಏನಿಲ್ಲ, ಬಹಳ ಉತ್ತುಂಗ ಸ್ಥಿತಿಯಲ್ಲೇ ಅವರ ಜೀವನವನ್ನು ಸಾಗಿಸ್ತಾರೆ. ಆದ್ರೆ ಒಬ್ಬ ಬಡಪಾಯಿಗೆ ಸರಿಯಾದಂತ ನ್ಯಾಯ ಸಿಗಬೇಕು, ಅವನು ಈ ಸಮಾಜದಲ್ಲಿ ಎಲ್ಲರ ಸಮಾನನಾಗಿ ಬದುಕಬೇಕು, ಅವನು ಎಲ್ಲರಂತೆ ಜೀವನ ಮಾಡಬೇಕು, ಅವನ ಹೆಂಡತಿ ಮಕ್ಕಳು ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಬೇಕು ಅನ್ನೋದಾದ್ರೆ ಕಾನೂನಿನಲ್ಲಿ ಅಥವಾ ಸಂವಿಧಾನದಲ್ಲಿ ಈ ತರದ ಒಂದು ಪದಗಳ ಅವಶ್ಯಕತೆ ಇದೆ. ಕಾನೂನು ಇವತ್ತು ಎಲ್ಲರಿಗೂ ಸಮಾನ ಅಂತ ಹೇಳುವಂತ ಸಂದರ್ಭದಲ್ಲಿ ಸಮಾನತೆ ಅನ್ನುವ ಪದವೇ ಇಲ್ಲದೆ ಹೋದ್ರೆ ಕಾನೂನು ಹೇಗೆ ಸಮಾನವಾಗಿ ಎಲ್ರಿಗೂ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ? ಇದು ಪ್ರಜಾಧ್ವನಿಯ ಬಹಳ ದೊಡ್ಡ ಕಳಕಳಿ. ಸೊ ಈ ತರದ ಕಾರಣಗಳಿಗಾಗಿ ಜನರಿಗೆ ಒಂದು ರೀತಿಯ ಅರಿವನ್ನ ಮೂಡಿಸಬೇಕು, ಜನರಲ್ಲಿ ಜಾಗೃತಿಯನ್ನ ಮೂಡಿಸಬೇಕು ಅನ್ನೋ ಕಾರಣಕ್ಕಾಗಿ ಈ ಜಸ್ಟಿಸ್ ವಿತ್ ಜಂಬೂರ್ ಕಾರ್ಯಕ್ರಮವನ್ನ ಪ್ರಜಾಧ್ವನಿ ಮಾಡ್ತಾ ಇರುವಂಥದ್ದು. ಸಮಾಜದಲ್ಲಿ ಪ್ರತಿಯೊಬ್ಬರೂ ಕೂಡ ಬಾಳಿ ಬದುಕಬೇಕು, ಅವರಿಗೂ ಕೂಡ ಸಮಾನತೆ ಅಂಶಗಳು ಅರಿವಾಗಬೇಕು. ಆ ಅರಿವಿನ ಜೊತೆಯಲ್ಲಿ ಅವರು ಬದುಕನ್ನ ಕಟ್ಟಿಕೊಳ್ಬೇಕು. ಆಗ ಮಾತ್ರ ಈ ಜಾತಿ ವ್ಯವಸ್ಥೆ ನಿವಾರಣೆ ಆಗಲಿಕ್ಕೆ ಸಾಧ್ಯ. ಇವತ್ತು ಸರ್ಕಾರದ ಯಾವುದೇ ಯೋಜನೆಗಳು ಜಾತಿ ವ್ಯವಸ್ಥೆ ಅಡಿನಲ್ಲೇ ನಿರ್ಮಾಣ ಆಗ್ತಾ ಇರುವಂಥದ್ದು. ಯಾಕೆ ಅಂದ್ರೆ ಶೋಷಣೆಗೊಳಗಾದಂಥವರ ಅಥವಾ ತುಳಿತಕ್ಕೊಳಗಾದಂಥವರನ್ನ ನಾವು ಸರ್ಕಾರದ ವಿವಿಧ ಯೋಜನೆಗಳ ಮೂಲಕವೇ ಅವರನ್ನ ಮುನ್ನೆಲೆಗೆ ತರಬೇಕು, ಮುಖ್ಯವಾಹಿನಿಗೆ ತರಬೇಕು. ತುಳಿತಕ್ಕೊಳಗಾದಂಥವ್ರು, ಶೋಷಣೆಗೊಳಗಾದಂಥವರು, ಅನ್ಯಾಯಕ್ಕೊಳಗಾದಂಥವ್ರು, ನಿರ್ಗತಿಕರು ಇವರೆಲ್ಲರೂ ಕೂಡ ಮುನ್ನೆಲೆಗೆ ಬರಬೇಕು. ಎಲ್ಲರೂ ಕೂಡ ಸಮಾಜದಲ್ಲಿ ಸಮನಾಗಿ ಬದುಕಬೇಕು ಅನ್ನುವಂತಹ ಒಂದು ಉದ್ದೇಶದಿಂದಲೇ ಸರ್ಕಾರ ಬೇರೆ ಬೇರೆ ಯೋಜನೆಗಳನ್ನ ರೂಪುಗೊಳಿಸುವಂಥದ್ದು. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕೇವಲ ಪ್ರಣಾಳಿಕೆಗಳಲ್ಲಿ ಹೇಳಿದ ಮಾತ್ರಕ್ಕೆ ಇಲ್ಲಿ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನ ಜಾರಿಗೊಳಿಸುವಂತ ಕೆಲಸವನ್ನ ಮಾಡಬೇಕು. ಯಾವಾಗ ಅದು ಜಾರಿ ಆಗುತ್ತೆ ಅನ್ನುವಂಥದ್ದಾದ್ರೆ ಅಧಿಕಾರದಲ್ಲಿರುವಂತಹ ಅಧಿಕಾರಿಶಾಹಿಗಳು, IAS ಆಫೀಸರ್ಗಳಿರ್ಬೋದು, ಅಥವಾ IPS ಆಫೀಸರ್ಗಳಿರ್ಬೋದು, IFS ಆಫೀಸರ್ಗಳಾಗಿರ್ಬೋದು, ಅಥವಾ KS ಅಧಿಕಾರಿಗಳಾಗಿರ್ಬೋದು, ಅಥವಾ ಏನು ಅಲ್ಲಿ FDA ಅಥವಾ STA ಅವರೆಲ್ಲರೂ ಕೂಡ ಸ್ವ ಇಚ್ಛಾಶಕ್ತಿಯಿಂದ ಈ ಸಮಾಜವನ್ನ ಸಮಾಜದ ಕಡೆಗೆ ತೆಗೆದುಕೊಂಡು ಹೋಗಬೇಕು. ನಾವು ಆ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಬೇಕು. ನನಗೇನೋ ಇವತ್ತು ಎಲ್ಲವೂ ಇದೆ, ಆದ್ರೆ ಮುಂದೆ ಬರುವಂತಹ ಒಬ್ಬ ತುಳಿತಕ್ಕೊಳಗಾದವನಿಗೆ, ಶೋಷಣೆಗೊಳಗಾದವನಿಗೋ, ಅವನ ಮಕ್ಕಳಿಗೋ ನ್ಯಾಯ ಕೊಡಿಸ್ಬೇಕು ಅನ್ನೋದಾದ್ರೆ ಇಲ್ಲಿ ಸಮಾಜದ ಪರಿಕಲ್ಪನೆಯ ದೃಷ್ಟಿಯನ್ನು ಇಟ್ಕೊಂಡು ಅವರು ಕೆಲಸವನ್ನ ಮಾಡಬೇಕು. ಅದರಲ್ಲೂ ಬಹಳ ಪ್ರಮುಖವಾಗಿ ರಾಜಕಾರಣಿಗಳು, ಅದು ಮುಖ್ಯಮಂತ್ರಿಗಳಾಗಿರ್ಲಿ ಅಥವಾ ಉಪಮುಖ್ಯಮಂತ್ರಿಗಳಾಗಿರ್ಲಿ ಅಥವಾ ಸಚಿವರುಗಳಾಗ್ಲಿ, ಶಾಸಕರುಗಳಾಗ್ಲಿ, ಅಥವಾ ಬೇರೆ ಬೇರೆ ನಿಗಮಗಳಲ್ಲಿ ಕೆಲಸ ಮಾಡುವಂತ
ನಿಗಮ ಮಂಡಳಿಗಳ ಅಧ್ಯಕ್ಷರುಗಳಾಗಲಿ, ರಾಜ್ಯಸಭೆ ಲೋಕಸಭೆಯ ಸದಸ್ಯರುಗಳಾಗಲಿ, ಪ್ರಧಾನಿ ಆಗಲಿ, ರಾಷ್ಟ್ರಪತಿ ಆಗಲಿ, ಇನ್ನು ಯಾರೇ ಆದರೂ ಸರಿನೇ. ಸೊ ಅಂಥವರೆಲ್ಲರೂ ಕೂಡ ಸಂವಿಧಾನದ ಅಡಿಯಲ್ಲಿ ಜನೋಪಯೋಗಿಯಾಗಿ ಚಿಂತನೆಯನ್ನ ಮಾಡಬೇಕಾಗುತ್ತೆ. ಜಾತಿ, ಮತ, ಧರ್ಮಗಳ ವಿಭಜಕನ ವ್ಯವಸ್ಥೆಯನ್ನ ಸೃಷ್ಟಿ ಮಾಡುವಂತ ಕೆಲಸವನ್ನ ರಾಜಕಾರಣಿಗಳು ಮಾಡಬಾರದು. ಅಧಿಕಾರದ ಆಸೆಗೆ ಅಥವಾ ದುಡ್ಡನ್ನ ಹೊಡೆಯುವಂತ ಆಸೆಗೆ, ಭ್ರಷ್ಟಾಚಾರವನ್ನು ನಡೆಸುವಂತ ಒಂದು ತುಮುಲಕ್ಕೆ ಒಳಗಾಗಿ ಇಡೀ ವ್ಯವಸ್ಥೆಯನ್ನೇ ಕುಲುಗಡಿಸಿದರೆ ನಾಳೆ ಒಂದು ದಿನ ಜನಸಾಮಾನ್ಯನಾದಂಥವನು ಬೀದಿಗೆ ಬಂದು ನಿಲ್ಲುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸುಪ್ರೀಂ ಕೋರ್ಟ್ ಅದಕ್ಕೆ ಇದನ್ನ ಎಲ್ಲವನ್ನ ಅಳೆದು ತೂಗಿ ತುಲನೆಯನ್ನ ಮಾಡಿ ಸ್ಪಷ್ಟವಾಗಿ ಹೇಳಿರುವಂಥದ್ದು, ಈ ಸಮಾನತೆ, ಸಮಗ್ರತೆ, ಜಾತ್ಯತೀತದ ಪದಗಳನ್ನ ಯಾವುದೇ ಕಾರಣಕ್ಕೂ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಈಗ ಆ ಪದಗಳನ್ನ ತೆಗಿತಾ ಹೋದ್ರೆ ಮುಂದೆ ಅದರ ಪರಿಣಾಮ ಬಹಳ ದೊಡ್ಡದಾಗಿರುತ್ತೆ, ತೆಗಿಲಿಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಾರೆ. ಸೊ ಇದು ಈ ಹೊತ್ತಿನ ವಿಶೇಷ. ನಮಸ್ಕಾರ.